ಹಿಂದೆ ರೈಲ್ವೆ ಮಂತ್ರಿ ಇದ್ದಾಗ ಬಂದಿದ್ದೆ. ಮಾರಿಕೊಪ್ಪಂ ಬೆಂಗಳೂರು ಟ್ರೈನ್ ಮಾಡುವಾಗ ಉದ್ಘಾಟನೆಗೆ ಬಂದಿದ್ದೆ. ಅದರ ನಂತರ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮ ಸಲುವಾಗಿ ಕೋಲಾರಕ್ಕೆ ಮೊದಲ ಬಾರಿಗೆ ಬಂದಿದ್ದೇನೆ. ಇವತ್ತು ಇಲ್ಲಿನ ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರು ರಾಮನವಮಿಯ ಒಂದು ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಂದಿದ್ದೇನೆ. ಸರ್, ರಾಜ್ಯದಲ್ಲಿ ಈಗ JDS ಮತ್ತು BJP ಮೈತ್ರಿ ಆಗಿರೋದ್ರಿಂದ ಮುಂದೆ 150 ಸೀಟ್ ಗೆಲ್ತೀವಿ ಅಂತ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ ಸರ್. ಅಂದರೆ ಏನು ಹೇಳ್ಯಾರೋ ಗೊತ್ತಿಲ್ಲ. BJP JDS ಏನು ಹೊಂದಾಣಿಕೆ ಇದೆ, ಅದು ಮುಂದುವರೆದರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀವಿ. ಹಿಂದೆ ರೈಲ್ವೆ ಮಂತ್ರಿ ಇದ್ದಾಗ ಬಂದಿದ್ದೆ. ಮಾರಿಕೊಪ್ಪಂ ಬೆಂಗಳೂರು ಟ್ರೈನ್ ಮಾಡುವಾಗ ಉದ್ಘಾಟನೆಗೆ ಬಂದಿದ್ದೆ. ಅದರ ನಂತರ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮ ಸಲುವಾಗಿ ಕೋಲಾರಕ್ಕೆ ಮೊದಲ ಬಾರಿಗೆ ಬಂದಿದ್ದೇನೆ. ಇವತ್ತು ಇಲ್ಲಿನ ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರು ರಾಮನವಮಿಯ ಒಂದು ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಂದಿದ್ದೇನೆ. ಸರ್, ರಾಜ್ಯದಲ್ಲಿ ಈಗ JDS ಮತ್ತು BJP ಮೈತ್ರಿ ಆಗಿರೋದ್ರಿಂದ ಮುಂದೆ 150 ಸೀಟ್ ಗೆಲ್ತೀವಿ ಅಂತ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ ಸರ್. ಅಂದರೆ ಏನು ಹೇಳ್ಯಾರೋ ಗೊತ್ತಿಲ್ಲ. BJP JDS ಏನು ಹೊಂದಾಣಿಕೆ ಇದೆ, ಅದು ಮುಂದುವರೆದರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀವಿ. ಹಿಂದೆ ರೈಲ್ವೆ ಮಂತ್ರಿ ಇದ್ದಾಗ ಬಂದಿದ್ದೆ. ಮಾರಿಕೊಪ್ಪಂ ಬೆಂಗಳೂರು ಟ್ರೈನ್ ಮಾಡುವಾಗ ಉದ್ಘಾಟನೆಗೆ ಬಂದಿದ್ದೆ. ಅದರ ನಂತರ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮ ಸಲುವಾಗಿ ಕೋಲಾರಕ್ಕೆ ಮೊದಲ ಬಾರಿಗೆ ಬಂದಿದ್ದೇನೆ. ಇವತ್ತು ಇಲ್ಲಿನ ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರು ರಾಮನವಮಿಯ ಒಂದು ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಂದಿದ್ದೇನೆ. ಸರ್, ರಾಜ್ಯದಲ್ಲಿ ಈಗ JDS ಮತ್ತು BJP ಮೈತ್ರಿ ಆಗಿರೋದ್ರಿಂದ ಮುಂದೆ 150 ಸೀಟ್ ಗೆಲ್ತೀವಿ ಅಂತ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ ಸರ್. ಅಂದರೆ ಏನು ಹೇಳ್ಯಾರೋ ಗೊತ್ತಿಲ್ಲ. BJP JDS ಏನು ಹೊಂದಾಣಿಕೆ ಇದೆ, ಅದು ಮುಂದುವರೆದರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀವಿ.